ಬನ್ನಿ ಫ್ರೆಂಡ್ಸ್, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, 2000 ರೂಪಾಯಿ ನೋಟಿನ ಮೇಲಿರುವ ಚಿತ್ರ ಯಾವುದು? ನಮ್ಮ ಭಾರತದಲ್ಲಿ ಚಾಲ್ತಿಯಲ್ಲಿರುವಂತಹ 2000 ರೂಪಾಯಿ ನೋಟಿನ ಮೇಲಿರುವಂತಹ ಚಿತ್ರ ಯಾವುದು? ಉತ್ತರ ಮಂಗಳಯಾನ. ನಮ್ಮ 2000 ರೂಪಾಯಿ ನೋಟಿನ ಮೇಲೆ ಮಂಗಳಯಾನದ ಚಿತ್ರವಿದೆ. ಮಂಗಳಯಾನದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಮಂಗಳಯಾನದ ಇನ್ನೊಂದು ಹೆಸರು ಮಾಸ್ ಆರ್ಬಿಟರ್ ಮಿಷನ್ ಎನ್ನುವಂಥದ್ದು ಮಂಗಳಯಾನದ ಇನ್ನೊಂದು ಹೆಸರಾಗಿದೆ. ಮಂಗಳಯಾನವು ಭಾರತದ ಮೊಟ್ಟಮೊದಲ ಅಂತರ್ಗ್ರಹ ಕಾರ್ಯಾಚರಣೆ ಆಗಿದೆ. ಭಾರತದ ಮೊಟ್ಟಮೊದಲ ಅಂತರ್ಗ್ರಹ ಕಾರ್ಯಾಚರಣೆ ಅಂದರೆ ಮಂಗಳಯಾನದ ಬಗ್ಗೆ, ಬೇರೆ ಗ್ರಹದ ಬಗ್ಗೆ ಅಧ್ಯಯನ ಮಾಡುವಂತಹ ಭಾರತದ ಮೊಟ್ಟಮೊದಲ ಅಂತರ್ಗ್ರಹ ಕಾರ್ಯಾಚರಣೆ ಆಗಿರುವಂಥದ್ದು. ಅದೇ ರೀತಿ ಮಂಗಳಯಾನವನ್ನು ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿರುವಂಥ ಇಸ್ರೋ ಇದನ್ನು ಕೈಗೊಂಡಿದೆ. ಮಂಗಳಯಾನವನ್ನು 2013 ನವಂಬರ್ 5ರಂದು PSLV C-25 ರಾಕೆಟ್ ಮೂಲಕ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಯಿತು. ಮಾಸ್ ಆರ್ಬಿಟರ್ ಮಿಷನ್ ಎಂಬಂತಹ ಇಸ್ರೋ ಕೈಗೊಂಡಂತಹ ಅಂತರ್ಗ್ರಹ ಕಾರ್ಯಾಚರಣೆಯಾದ ಮಾಸ್ ಆರ್ಬಿಟರ್ ಮಿಷನನ್ನು 2013 ನವಂಬರ್ 5ರಂದು PSLV C-25 ಎಂಬ ರಾಕೆಟ್ ಮೂಲಕ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಯಿತು. ಇದಿಷ್ಟು ಸಂಕ್ಷಿಪ್ತವಾಗಿ ಮಂಗಳಯಾನದ ಬಗ್ಗೆ ಮಾಹಿತಿ. ಈ ಮಂಗಳಯಾನದ ಚಿತ್ರವನ್ನು ನಮ್ಮ ಭಾರತದಲ್ಲಿ ಚಾಲ್ತಿಯಲ್ಲಿರುವಂತಹ 2000 ರೂಪಾಯಿ ನೋಟಿನ ಮೇಲೆ ಈ ಚಿತ್ರ ಇದೆ. ನೆಕ್ಸ್ಟ್ ಕ್ವೆಶ್ಚನ್, 500 ರೂಪಾಯಿ ನೋಟಿನ ಮೇಲಿರುವ ಚಿತ್ರ ಯಾವುದು? 500 ರೂಪಾಯಿ ನೋಟಿನ ಮೇಲಿರುವಂತಹ ಚಿತ್ರ ಯಾವುದು? ಉತ್ತರ ಕೆಂಪುಕೋಟೆ, ದೆಹಲಿಯ ಕೆಂಪುಕೋಟೆ, ರೆಡ್ ಫೋರ್ಟ್. ದೆಹಲಿಯ ಕೆಂಪುಕೋಟೆಯು ನಮ್ಮ ಭಾರತದಲ್ಲಿ ಚಾಲ್ತಿಯಲ್ಲಿರುವಂತಹ 500 ರೂಪಾಯಿ ನೋಟಿನ ಮೇಲಿರುವಂತಹ ಚಿತ್ರ ಕೆಂಪುಕೋಟೆ, ದೆಹಲಿಯ ಕೆಂಪುಕೋಟೆಯ ಚಿತ್ರವಾಗಿದೆ. ಈ ದೆಹಲಿಯ ಕೆಂಪುಕೋಟೆಯ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಸ್ನೇಹಿತರೆ. ದೆಹಲಿಯ ಕೆಂಪುಕೋಟೆಯನ್ನು ಲಾಲ್ ಕಿಲಾ ಎಂದು ಕೂಡ ಕರೆಯುತ್ತಾರೆ. ಈ ದೆಹಲಿಯ ಕೆಂಪುಕೋಟೆಯನ್ನು 1638-1648ರ ನಡುವೆ ಶಹಜಾನ್ ನಿರ್ಮಾಣ ಮಾಡ್ತಾರೆ. ಶಹಜಾನ್ ಅವರು ದೆಹಲಿಯ ಕೆಂಪುಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಇದರ ಮೂಲ ಹೆಸರು, ಕೆಂಪುಕೋಟೆಯ ಮೂಲ ಹೆಸರು ಕಿಲಾ ಎ ಮುಬಾರಕ್ ಎಂಬುದಾಗಿದೆ. ಕಿಲಾ ಎ ಮುಬಾರಕ್ ಎಂದರೆ ಅದೃಷ್ಟದ ಬಾಗಿಲು ಎಂದರ್ಥ. ದೆಹಲಿಯ ಕೆಂಪುಕೋಟೆಯ ಮೇಲೆ ಸ್ವಾತಂತ್ರ್ಯ ದಿನದಂದು ಆಗಸ್ಟ್ 15 ಭಾರತ ಸ್ವಾತಂತ್ರ್ಯ ಪಡೆದ ದಿನದಂದು ಭಾರತದ ಪ್ರಧಾನಿಯವರು ಧ್ವಜಾರೋಹಣವನ್ನು ಮಾಡುತ್ತಾರೆ. ದೆಹಲಿಯ ಕೆಂಪುಕೋಟೆಯನ್ನು ಲಾಲ್ ಕಿಲಾ ಅಂತಲೂ ಕರೆಯುತ್ತಾರೆ. 1638-1648ರ ನಡುವಿನ ಅವಧಿಯಲ್ಲಿ ಶಹಜಾನ್ ಇದನ್ನು ನಿರ್ಮಿಸ್ತಾರೆ. ಇದರ ಮೂಲ ಹೆಸರು ಕಿಲಾ ಎ ಮುಬಾರಕ್. ಇದರ ಅರ್ಥ ಅದೃಷ್ಟದ ಬಾಗಿಲು ಎಂದರ್ಥ. ಆಗಸ್ಟ್ 15 ಭಾರತ ಸ್ವಾತಂತ್ರ್ಯ
ದಿನವನ್ನು ಆಚರಿಸುವ ದಿನದಂದು ದೆಹಲಿಯ ಕೆಂಪು ಕೋಟೆಯ ಮೇಲೆ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಧ್ವಜಾರೋಹಣವನ್ನು ಮಾಡುತ್ತಾರೆ. ಇದಿಷ್ಟು ದೆಹಲಿಯ ಕೆಂಪು ಕೋಟೆಯ ಬಗ್ಗೆ ಮಾಹಿತಿ. ಕೆಂಪು ಕೋಟೆಯನ್ನು 500 ರೂಪಾಯಿ ನೋಟಿನ ಮೇಲೆ ಚಿತ್ರಿಸಲಾಗಿದೆ. ಮುಂದಿನ ಪ್ರಶ್ನೆ, 200 ರೂಪಾಯಿ ನೋಟಿನ ಮೇಲಿರುವ ಚಿತ್ರ ಯಾವುದು? 200 ರೂಪಾಯಿ ನೋಟಿನ ಮೇಲಿರುವ ಚಿತ್ರ ಯಾವುದು? ಸಾಂಚಿ ಸ್ತೂಪ ಮಧ್ಯಪ್ರದೇಶದಲ್ಲಿರುವಂತಹ ಸಾಂಚಿ ಸ್ತೂಪವನ್ನು ನಮ್ಮ ಭಾರತದಲ್ಲಿ ಚಾಲ್ತಿಯಲ್ಲಿರುವಂತಹ 200 ರೂಪಾಯಿ ನೋಟಿನ ಮೇಲೆ ಚಿತ್ರಿಸಲಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಮತ್ತು ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಸಾಂಚಿ ಸ್ತೂಪದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೋಣ ಸ್ನೇಹಿತರೆ. ಸಾಂಚಿ ಸ್ತೂಪವನ್ನು 3ನೇ ಶತಮಾನದಲ್ಲಿ ಕ್ರಿಸ್ತ ಶಕ ಪೂರ್ವದಲ್ಲಿ ಮೌರ್ಯ ರಾಜವಂಶದ ದೊರೆಯಾದಂತಹ ಅಶೋಕನು ನಿರ್ಮಿಸ್ತಾನೆ. ಸಾಂಚಿ ಸ್ತೂಪವನ್ನು ಬೌದ್ಧ ಧರ್ಮದ ಅನುಯಾಯಿಯಾಗಿರುವಂತಹ ಮೌರ್ಯ ರಾಜವಂಶದ ದೊರೆ ಅಶೋಕನು ನಿರ್ಮಿಸ್ತಾನೆ. ಮಧ್ಯಪ್ರದೇಶದಲ್ಲಿ ನಿರ್ಮಿಸ್ತಾನೆ. ಅದೇ ರೀತಿ ಈ ಸಾಂಚಿ ಸ್ತೂಪವು ಪ್ರಮುಖವಾದಂತಹ ಬೌದ್ಧ ಸ್ಮಾರಕವಾಗಿದ್ದು ಸಾಂಚಿ ಸ್ತೂಪವನ್ನು ಮಧ್ಯಪ್ರದೇಶದಲ್ಲಿ ಸ್ಥಾಪಿಸಿದವರು ಮೌರ್ಯ ರಾಜವಂಶದ ದೊರೆಯಾಗಿರುವಂತಹ ಅಶೋಕ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಭಾರತದಲ್ಲಿ ಜಾರಿಯಲ್ಲಿರುವಂತಹ 100 ರೂಪಾಯಿ ನೋಟಿನ ಮೇಲಿರುವ ಚಿತ್ರ ಯಾವುದು? 100 ರೂಪಾಯಿ ನೋಟಿನ ಮೇಲಿರುವ ಚಿತ್ರ ಯಾವುದು? ಉತ್ತರ ರಾಣಿ ಕಿ ವಾವ್. ಗುಜರಾತ್ನಲ್ಲಿರುವಂತಹ ರಾಣಿ ಕಿ ವಾವ್ ಎನ್ನುವಂಥದ್ದು 100 ರೂಪಾಯಿ ನೋಟಿನ ಮೇಲಿರುವಂತಹ ಚಿತ್ರವಾಗಿದೆ. ರಾಣಿ ಕಿ ವಾವ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ರಾಣಿ ಕಿ ವಾವ್ ಇದು 11ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಮೆಟ್ಟಿಲುಗಳಿರುವ ಬಾವಿಯಾಗಿದೆ. ರಾಣಿ ಕಿ ವಾವ್ ಅಂದರೆ 11ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಮೆಟ್ಟಿಲುಗಳಿರುವಂತಹ ಒಂದು ಬಾವಿಯಾಗಿದೆ. ಇದನ್ನು ಗುಜರಾತ್ನ ಪಠಾನ್ನಲ್ಲಿ ರಾಜ ಭೀಮರಾವ್ ತನ್ನ ಪತ್ನಿಯಾದಂತಹ ರಾಣಿ ಉದಯಮತಿಯವರ ನೆನಪಿಗಾಗಿ ಗುಜರಾತ್ನ ಪಠಾನ್ನಲ್ಲಿ ನಿರ್ಮಿಸ್ತಾರೆ. ರಾಣಿ ಕಿ ವಾವನ್ನು ಗುಜರಾತ್ನ ಪಠಾನ್ನಲ್ಲಿ ರಾಜ ಭೀಮರಾವ್ ಅವರು ತಮ್ಮ ಪತ್ನಿಯಾದಂತಹ ರಾಣಿ ಉದಯಮತಿಯವರ ನೆನಪಿಗಾಗಿ ನಿರ್ಮಾಣವನ್ನು ಮಾಡ್ತಾರೆ. ರಾಣಿ ಕಿ ವಾವ್ ಇದು 2014ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಯನ್ನು ಸೇರಿದೆ. ರಾಣಿ ಕಿ ವಾವ್ 2014ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ. ಇದಿಷ್ಟು ರಾಣಿ ಕಿ ವಾವ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆ ನೋಡೋಣ. 50 ರೂಪಾಯಿ ನೋಟಿನ ಮೇಲಿರುವ ಚಿತ್ರ ಯಾವುದು? ಭಾರತದಲ್ಲಿ ಜಾರಿಯಲ್ಲಿರುವಂತಹ 50 ರೂಪಾಯಿ ನೋಟಿನ ಮೇಲಿರುವಂತಹ ಚಿತ್ರ ಯಾವುದು? ಉತ್ತರ ಹಂಪಿಯ ಕಲ್ಲಿನ ರಥ. ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಹಂಪಿಯ ಕಲ್ಲಿನ ರಥವನ್ನು 50 ರೂಪಾಯಿ ನೋಟಿನ ಮೇಲೆ ಚಿತ್ರವನ್ನಾಗಿ ಮೂಡಿಸಲಾಗಿದೆ. ಹಂಪಿಯ ಕಲ್ಲಿನ ರಥದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ.
ಹಂಪಿಯ ಕಲ್ಲಿನ ರಥವು ವಿಷ್ಣುವಿನ ವಾಹಕವಾದ ಗರುಡನಿಗೆ ಸಮರ್ಪಿಸಿದಂತಹ ದೇವಾಲಯವಾಗಿದೆ. ಅಂದರೆ ಹಂಪಿಯ ಕಲ್ಲಿನ ರಥವು ರಥದ ರೂಪದಲ್ಲಿರುವ ಒಂದು ದೇವಾಲಯ. ಈ ದೇವಾಲಯವು ವಿಷ್ಣುವಿನ ವಾಹಕವಾದಂತಹ ಗರುಡನಿಗೆ ಸಮರ್ಪಿಸಿದಂತಹ ದೇವಾಲಯವಾಗಿದೆ. ಈ ಕಲ್ಲಿನ ರಥದ ರೂಪದಲ್ಲಿರುವ ದೇವಾಲಯದ ಗರ್ಭಗುಡಿಯಲ್ಲಿ ಗರುಡನ ಚಿತ್ರವನ್ನು ನಾವು ಕಾಣಬಹುದಾಗಿದೆ. ಈ ಹಂಪಿಯ ಕಲ್ಲಿನ ರಥವನ್ನು ವಿಜಯನಗರ ಸಾಮ್ರಾಜ್ಯದ ದೊರೆಯಾಗಿರುವಂತಹ ಪ್ರಸಿದ್ಧ ದೊರೆಯಾದ ಶ್ರೀಕೃಷ್ಣ ದೇವರಾಯ ಅವರ ಕಾಲಾವಧಿಯಲ್ಲಿ ಈ ಹಂಪಿಯ ಕಲ್ಲಿನ ರಥವು ನಿರ್ಮಾಣಗೊಂಡಿದೆ. ಹಂಪಿಯ ಕಲ್ಲಿನ ರಥವು 1986ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಯನ್ನು ಸೇರಿದೆ. ಹಂಪಿಯ ಕಲ್ಲಿನ ರಥವನ್ನು ವಿಷ್ಣುವಿನ ವಾಹಕವಾದ ಗರುಡನಿಗೆ ಸಮರ್ಪಿಸಿ ನಿರ್ಮಿಸಿದಂತಹ ದೇವಾಲಯವಾಗಿದ್ದು, ಇದರ ನಿರ್ಮಾತೃ ವಿಜಯನಗರ ಸಾಮ್ರಾಜ್ಯದ ದೊರೆಯಾಗಿರುವಂತಹ ಶ್ರೀಕೃಷ್ಣ ದೇವರಾಯ. ಈ ಹಂಪಿಯ ಕಲ್ಲಿನ ರಥವು 1986ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಯನ್ನು ಸೇರಿದೆ. ಇಷ್ಟಿಷ್ಟು ಹಂಪಿಯ ಕಲ್ಲಿನ ರಥದ ಬಗ್ಗೆ ಮಾಹಿತಿಯಾಗಿದ್ದು, 500 ರೂಪಾಯಿ ನೋಟಿನ ಮೇಲೆ ಬಳಸಿದಂತಹ ಚಿತ್ರವು ಹಂಪಿಯ ಕಲ್ಲಿನ ರಥವಾಗಿದೆ. ಮುಂದಿನ ಪ್ರಶ್ನೆ, 20 ರೂಪಾಯಿ ನೋಟಿನ ಮೇಲಿರುವ ಚಿತ್ರ ಯಾವುದು? 20 ರೂಪಾಯಿ ನೋಟಿನ ಮೇಲಿರುವ ಚಿತ್ರ ಯಾವುದು? ಉತ್ತರ ಎಲ್ಲೋರಾದ ಗುಹೆಗಳು. ಮಹಾರಾಷ್ಟ್ರದಲ್ಲಿರುವಂಥ ಎಲ್ಲೋರಾದ ಗುಹೆಗಳು ಭಾರತದಲ್ಲಿ ಚಲಾವಣೆಯಲ್ಲಿರುವಂತಹ 20 ರೂಪಾಯಿ ನೋಟಿನ ಮೇಲಿರುವಂತಹ ಚಿತ್ರವಾಗಿದೆ. ಎಲ್ಲೋರಾದ ಗುಹೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಎಲ್ಲೋರಾದ ಗುಹೆಗಳು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿರುವಂತಹ ಬೃಹತ್ ಬಂಡೆಗಳಲ್ಲಿ ಕೆತ್ತಲಾದಂತಹ ಸ್ಮಾರಕಗಳ ಸಂಕೀರ್ಣವಾಗಿದೆ. ಅಂದರೆ ಬಹಳಷ್ಟು ಬಂಡೆಗಳಿರುವಂತಹ ಮಹಾರಾಷ್ಟ್ರದ ಔರಂಗಾಬಾದ್ ಬಳಿ ಇರುವಂತಹ ಬೃಹತ್ ಬಂಡೆಗಳಲ್ಲಿ ಕೆತ್ತಲಾದಂತಹ ಸ್ಮಾರಕಗಳೇ ಈ ಎಲ್ಲೋರಾದ ಗುಹೆಗಳಾಗಿವೆ. ಈ ಎಲ್ಲೋರಾದ ಗುಹೆಗಳು ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳಿಗೆ ಸಂಬಂಧಿಸಿದ ಗುಹೆಗಳನ್ನು ಹೊಂದಿದೆ. ಒಟ್ಟಾರೆಯಾಗಿ ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳಿಗೆ ಸಂಬಂಧಿಸಿದಂತಹ 34 ಗುಹೆಗಳನ್ನು ಎಲ್ಲೋರಾದ ಗುಹೆಗಳಲ್ಲಿ ನಾವು ಕಾಣಬಹುದು. ಇದಿಷ್ಟು ಎಲ್ಲೋರಾದ ಗುಹೆಗಳ ಬಗ್ಗೆ ಮಾಹಿತಿಯಾಗಿದ್ದು, ಎಲ್ಲೋರಾದ ಗುಹೆಗಳನ್ನು 1983ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿರುವಂಥ ಎಲ್ಲೋರಾ ಗುಹೆಗಳು ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮಕ್ಕೆ ಸಂಬಂಧಿಸಿದ 34 ಗುಹೆಗಳನ್ನು ಹೊಂದಿದ್ದು, ಈ ಎಲ್ಲೋರಾದ ಗುಹೆಗಳನ್ನು 1983ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಇದಿಷ್ಟು ಎಲ್ಲೋರಾ ಗುಹೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, 10 ರೂಪಾಯಿ ನೋಟಿನ ಮೇಲಿರುವ ಚಿತ್ರ ಯಾವುದು? 10 ರೂಪಾಯಿ ನೋಟಿನ ಮೇಲಿರುವಂತಹ ಚಿತ್ರ ಯಾವುದು? ಉತ್ತರ ಕೊಣಾರ್ಕ್ ಸೂರ್ಯ ದೇವಾಲಯ. ಒಡಿಶಾದಲ್ಲಿರುವಂತಹ ಕೊಣಾರ್ಕ್ ಸೂರ್ಯ ದೇವಾಲಯವು ನಮ್ಮ ಭಾರತದಲ್ಲಿ ಚಲಾವಣೆಯಲ್ಲಿರುವಂತಹ 10 ರೂಪಾಯಿ ನೋಟಿನ ಮೇಲಿರುವಂತಹ ಚಿತ್ರವಾಗಿದೆ. ಕೊಣಾರ್ಕ್ ಸೂರ್ಯ ದೇವಾಲಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಕೊಣಾರ್ಕ್ ಸೂರ್ಯ ದೇವಾಲಯವು ಒಡಿಶಾದ ಪೂರಿ ಜಿಲ್ಲೆಯಲ್ಲಿದೆ. ಇದು 13ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ದೇವಾಲಯ. 13ನೇ ಶತಮಾನದಲ್ಲಿ ಪೂರ್ವ ಗಂಗರ ರಾಜನಾದಂತಹ ಒಂದನೇ ನರಸಿಂಹದೇವನು ಒಡಿಶಾದ ಪೂರಿ ಜಿಲ್ಲೆಯಲ್ಲಿ 13ನೇ ಶತಮಾನದಲ್ಲಿ ಕೊಣಾರ್ಕ್ ಸೂರ್ಯ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಈ ಕೊಣಾರ್ಕ್ ಸೂರ್ಯ ದೇವಾಲಯವು 1984ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಯನ್ನು ಸೇರಿದೆ. ಕೊಣಾರ್ಕ್ ಸೂರ್ಯ ದೇವಾಲಯವು ಪೂರ್ವ ಗಂಗರ ರಾಜನಾದಂತಹ 1ನೇ ನರಸಿಂಹದೇವನಿಂದ ಒಡಿಶಾದ ಪೂರಿ ಜಿಲ್ಲೆಯಲ್ಲಿ 13ನೇ ಶತಮಾನದಲ್ಲಿ ಸ್ಥಾಪನೆಯಾಗಿದ್ದು, 1984ರಲ್ಲಿ ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ. ಒಟ್ಟಾರೆಯಾಗಿ
ಒಟ್ಟಾರೆಯಾಗಿ ನಾವು 2000 ರೂಪಾಯಿ ನೋಟಿನ ಮೇಲೆ ಮಂಗಳಯಾನದ ಚಿತ್ರವನ್ನು, 500 ರೂಪಾಯಿ ನೋಟಿನ ಮೇಲೆ ಕೆಂಪುಕೋಟೆ, ದೆಹಲಿಯ ಕೆಂಪುಕೋಟೆಯ ಚಿತ್ರವನ್ನು, 200 ರೂಪಾಯಿ ನೋಟಿನ ಮೇಲೆ ಮಧ್ಯಪ್ರದೇಶದ ಸಾಂಚಿ ಸ್ತೂಪದ ಚಿತ್ರವನ್ನು, 100 ರೂಪಾಯಿ ನೋಟಿನ ಮೇಲೆ ಗುಜರಾತ್ನ ರಾಣಿ ಕಿ ವಾವ್ ಚಿತ್ರವನ್ನು ಮತ್ತು 50 ರೂಪಾಯಿ ನೋಟಿನ ಮೇಲೆ ಹಂಪಿಯ ಕಲ್ಲಿನ ರಥವನ್ನು, ಅದೇ ರೀತಿ 20 ರೂಪಾಯಿ ನೋಟಿನ ಮೇಲೆ ಎಲ್ಲೋರಾದ ಗುಹೆಗಳು, ಮಹಾರಾಷ್ಟ್ರದ ಎಲ್ಲೋರಾದ ಗುಹೆಗಳ ಚಿತ್ರವನ್ನು, ಅದೇ ರೀತಿ 10 ರೂಪಾಯಿ ನೋಟಿನ ಮೇಲೆ ಒಡಿಶಾದ ಪುರಿ ಜಿಲ್ಲೆಯಲ್ಲಿರುವಂತಹ ಕೊಣಾರ್ಕ್ ಸೂರ್ಯ ದೇವಾಲಯದ ಚಿತ್ರವನ್ನು ನೋಡಬಹುದು. ಕೊನೆಯದಾಗಿ ಸ್ನೇಹಿತರೆ, ನಮ್ಮ ಕರ್ನಾಟಕದ ಹಂಪಿಯ ಕಲ್ಲಿನ ರಥವು ಕೂಡ ಯುನೆಸ್ಕೋ ಪಾರಂಪರ್ಯ ಪಠ್ಯವನ್ನು ಸೇರಿದೆ. ಯುನೆಸ್ಕೋ ಪಾರಂಪರಿಕ ಪಟ್ಟಿಯನ್ನು 1986ರಲ್ಲಿ ಸೇರಿದೆ. ಎಲ್ಲೋರಾದ ಗುಹೆಗಳು 1983ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಯನ್ನು ಸೇರಿದೆ. ರಾಣಿ ಕಿ ವಾವ್ 2014ರಲ್ಲಿ ಯುನೆಸ್ಕೋ ಪಟ್ಟಿಯನ್ನು ಸೇರಿದೆ. ಅದೇ ರೀತಿ 1984ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಯನ್ನು ಕೊನಾರ್ಕ್ ಸೂರ್ಯ ದೇವಾಲಯವು ಸೇರಿದೆ. ಅದೇ ರೀತಿ ಮಧ್ಯಪ್ರದೇಶದಲ್ಲಿರುವಂಥ ಸಾಂಚಿ ಸ್ತೂಪವು ಕೂಡ ಯುನೆಸ್ಕೋ ಪಾರಂಪರಿಕ ಪಟ್ಟಿಯನ್ನು ಸೇರಿದೆ. ಅದು ಯಾವ ವರ್ಷ ಯುನೆಸ್ಕೋ ಪಾರಂಪರಿಕ ಪಟ್ಟಿಯನ್ನು ಸೇರಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮಧ್ಯಪ್ರದೇಶದ ಸಾಂಚಿ ಸ್ತೂಪವು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ್ದು ಅದು ಯಾವ ವರ್ಷ, ಸಾಂಚಿ ಸ್ತೂಪವು ಯಾವ ವರ್ಷ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಯಾರ್ಯಾರಿಗೆ ಸರಿಯಾದ ಉತ್ತರ ಗೊತ್ತಿದೆ ಅವರು ಯುನೆಸ್ಕೋ ಸೇರಿದ ವರ್ಷವನ್ನು, ಸಾಂಚಿ ಸ್ತೂಪ ಯಾವ ವರ್ಷ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿರುವುದನ್ನು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.